ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮೊಫೆಟೋ ವೆಹಿಕಲ್ ಬಗ್ಗೆ ಮಾತಾಡ್ತಿದ್ದೀವಿ. ಮೊಫೆಟೋದಲ್ಲಿ ಬಂದ್ಬಿಟ್ಟು ಟಿ ವಿ ಎಸ್ ಜುಪಿಟರ್ ಬಗ್ಗೆ. ಸೊ ಅಭಿಷೇಕ್ ಅನ್ನೋರು ಕೂಡ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡಿಯೋಣ ಅಂತ ಹೇಳಿದ್ರು. ಸೊ ಸ್ಕೂಟರ್ ವೈಸ್ ಹೋಯ್ತು ಅಂದರೆ ಯಾವುದು ಬೆಸ್ಟ್, ಯಾವುದು ನಂಬರ್ ಒನ್ ಅಂತ ಕೇಳಿದ್ರು. ಸೊ ಹಂಗಾಗಿ ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಯಾವುದಪ್ಪ ಅಂದರೆ ಟಿ ವಿ ಎಸ್ ಜುಪಿಟರ್. ಟಿ ವಿ ಎಸ್ ಜುಪಿಟರ್ ಅನ್ನೋದು ಮೊಫೆಟೋದಲ್ಲಿ ಬೆಸ್ಟ್ ಸ್ಕೂಟರ್ ಅಂತ ಹೇಳ್ಬೋದು. ನಾವು ಪ್ರೆಸೆಂಟ್ ಏನು ನೋಡ್ತೀವಿ ಮೊಫೆಟೋ ವೆಹಿಕಲ್ಗಳಲ್ಲಿ, ಅದರಲ್ಲಿ ಟಿ ವಿ ಎಸ್ ಜುಪಿಟರ್ ನಂಬರ್ 3 ಬೆಸ್ಟ್ ಸ್ಕೂಟರ್ ಆಗಿ ಸಿಗುತ್ತೆ ನಮಗೆ. ಸೊ ನಂಬರ್ 1 ನಾವು ಜನರಲ್ ಆಗಿ ನೋಡ್ತಿರೋಂಗೇನೆ ಆಕ್ಟಿವಾ ನಂಬರ್ 1 ಇದೆ. ಸೊ ಆಫ್ಟರ್ ಬಂದ್ಬಿಟ್ಟಿದ್ದೆ ಆಕ್ಸಸ್ನೇ ಸೆಕೆಂಡ್ 1 ಇರೋದು. ಸೊ ಟಿ ವಿ ಎಸ್ ಜುಪಿಟರ್ ನಂಬರ್ 3 ಬರೋದು ನಮಗೆ. ಸೊ ಇವಾಗ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇದರಲ್ಲಿ ಎಷ್ಟು ವೇರಿಯಂಟ್ಗಳಿದೆ ಮತ್ತು ಅಮೌಂಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಆಫ್ಟರ್ ಇವಾಗ ನಾವೇನು ಮಾತಾಡ್ತಿದ್ದೀವಿ, ಇದು ಜಿ ಎಸ್ ಟಿ ಆದಮೇಲೆ ಇರೋ ಅಮೌಂಟ್ ಪ್ರೈಸ್ ಬಗ್ಗೆ ಮಾತಾಡ್ತಿರೋದು. ಸೊ ಇದರಲ್ಲಿ ಬಂದ್ಬಿಟ್ಟಿದೆ 4 ಟೈಪ್ಸ್ ವೇರಿಯಂಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಾವು ಇವಾಗ ಯಾವ ವೇರಿಯಂಟ್ ಬಗ್ಗೆ ಮಾತಾಡ್ತಿದ್ದೀವಿ ನೋಡ್ತಾ ಹೋಗೋಣ. ಆಫ್ಟರ್ ಡಿಸ್ಕಷನ್ ಮಾಡೋಣ ಬಂದು. ಇವಾಗ ಫೋಟೋ ವೈಸ್ ನೋಡ್ಕೊಂಡಿದ್ದೆ ಮಾತಾಡ್ತಾ ಹೋಗೋಣ ನಾವು. ಸೊ ಇವಾಗ ನಾವು ನೋಡ್ತಿರೋದು ಬಂದ್ಬಿಟ್ಟಿದೆ ಡ್ರಮ್ಮು OBD 2B ಬಗ್ಗೆ. ಸೊ ಇದು ಬಂದ್ಬಿಟ್ಟಿದೆ ನಮಗೆ ಪ್ರೆಸೆಂಟ್ ಆನ್ ರೋಡ್ ಪ್ರೈಸು 95,200 ಸಮಥಿಂಗಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇವರಲ್ಲಿ ನಾವು 4 ವೇರಿಯಂಟ್ಗಳಲ್ಲಿ ನೋಡ್ಕೊಂಡು ಹೋಗ್ಬೋದು. ಸೊ ಯಾವ್ದಾವುದಪ್ಪ ಅಂದರೆ ಡ್ರಮ್ಮು OBD 2B ಮತ್ತು ಜುಪಿಟರ್ ಡ್ರಮ್ಮು ಅಲಯನ್ಸ್ OBD 2B ಮತ್ತು ಜುಪಿಟರ್ ಸ್ಮಾರ್ಟ್ ಕನೆಕ್ಟ್ ಡ್ರಮ್ OBD 2B ಮತ್ತು ಜುಪಿಟರ್ ಸ್ಮಾರ್ಟ್ ಎಕ್ಸ್ನಾಟ್ ಡಿಸ್ಕ್ OBD. ಸೊ ಏನಪ್ಪ ಅಂದರೆ ಒಂದೊಂದು 5,000 4,000 ವೇರಿಯೇಷನ್ ಆಗ್ತಾ ಹೋಗ್ತಿರ್ತವೆ. ಸೊ ಏನಂದರೆ ಅಪ್ಗ್ರೇಡ್ ಸ್ವಲ್ಪ ಜಾಸ್ತಿ ನಾವು ನೋಡ್ತಾ ಹೋದೆ ಅಷ್ಟೇ, ಅಮೌಂಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು ಬಿಟ್ಟರೆ ಸ್ಪೀಡು ಗೀಡು ಮೈಲೇಜ್ ಎಲ್ಲ ಒಂದೇ ರೇಂಜಲ್ಲಿ ಸಿಗುತ್ತೆ. ಸೊ ಅದರಲ್ಲಂತೂ ಯಾವುದೇ ಚೇಂಜಸ್ಗಳು ಸಿಗೋದಿಲ್ಲ. ಸೊ ನ್ಯಾವಿಗೇಷನ್ ಸಿಸ್ಟಮು ಡಿಜಿಟಲ್ TFT ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ. ಸೊ ಬನ್ನಿ ಹಂಗೇನೆ ಅದ್ರದ್ದು ಇಂಜಿನ್ ವೈಸ್ ನೋಡ್ಕೊಬರೋಣ ನಾವು. ಸೊ ಇವಾಗ ನಾವು ಮಾತಾಡ್ತಿರೋ OBD 2B ಬಂದ್ಬಿಟ್ಟಿದೆ ಡ್ರಮ್ಮಲ್ಲಿ 3 ಟೈಪ್ಸ್ ಅಷ್ಟೇ ನಮಗೆ ಸಿಗೋದು. ಸೊ ಅದರಲ್ಲಿ ಬಂದ್ಬಿಟ್ಟಿದೆ ವೈಟ್ ಒಂದು ಸಿಗುತ್ತೆ, ಮತ್ತು ಬ್ರೌನ್ ಕಲರ್ ಒಂದು ಸಿಗುತ್ತೆ, ಮತ್ತು ಇದರಲ್ಲಿ ರೆಡ್ ಟೈಪಲ್ಲಿ ಒಂದು ಸಿಗುತ್ತೆ. ಸೊ ಅದಾದಮೇಲೆ ಇದರಲ್ಲಿ ಏನಪ್ಪ ಅಂದರೆ ನಾವು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟಿದೆ 113 CC ನೋಡ್ಬೋದು. ಮೈಲೇಜ್ ಬಂದ್ಬಿಟ್ಟು 33 ಸಮಥಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ನಮ್ಮ ಫ್ರೆಂಡ್ ಒಬ್ಬ ಯೂಸ್ ಮಾಡ್ತಿದ್ದೇನೆ, ಬರುತ್ತೆ ಗುರು 55ವರೆಗೂ ಬರುತ್ತೆ ಅಂತ ಹೇಳಿದ್ದಾನೆ. ಸೊ 55 ಮೇಂಟೈನ್ ಮಾಡ್ಬೋದು ಗುರು. ಮೈಲೇಜಲ್ಲಿ ಚೆನ್ನಾಗಿದೆ ಗುರು ಜುಪಿಟರು. ಬಾಡಿ ಎಲ್ಲ ನಾವು ನೋಡ್ಕೋಬೋದ್ವಿ ಅಂದರೆ ಎಲ್ಲ ಫೈಬರಲ್ಲಿ ಸಿಗುತ್ತೆ, ಫುಲ್ ಸೆಟ್ ಬಾಡಿ ಅದು. ಸೊ ಡಿಸೈನ್ ವೈಸು ಹೋದರೆ ಚೆನ್ನಾಗಿದೆ, ಒಳ್ಳೆ ಕೊಕ್ಕರೆ ಇದ್ದಂಗಿದೆ, ಸಖತ್ತಾಗಿದೆ. ಇವಾಗ ಬರೋ ಡಿಸೈನ್ ಇನ್ನೂ ಅಪ್ಡೇಟ್ ಮಾಡಿಬಿಡ್ತಾ ಇದ್ದಾನೆ, ಸಖತ್ತಾಗಿದೆ. ಇವಾಗ ನ್ಯೂ ವರ್ಷನ್ ಡಿಸೈನ್ಗಳು ಏನಿದೆ ಫುಲ್ಲು LED ಹಾಕ್ಬಿಟ್ಟಿದ್ದಾನೆ ಗುರು, ಸಖತ್ತಾಗಿದೆ. ಅದು ಗಾಡಿ ಅಂತ ಇವಾಗಲಿರೋ ಡಿಸೈನಿಂಗು ಕೂಡ ಮಸ್ತ್ ಅಲ್ಟಿಮೇಟ್ ಆಗಿದೆ. TFTಲೂ ಮಸ್ತಾಗಿದೆ. ಸೊ ನಾವು ಇವಾಗ ಫಸ್ಟ್ ವರ್ಷನ್ ಬೇಸಿಕ್ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಆಫ್ಟರ್ ಇದ್ರದ್ದು ವೆಯ್ಟ್ ನೋಡ್ತಾ ಹೋದ್ರೆ 105 kg ವೆಯ್ಟ್ ಸಿಗುತ್ತೆ. ಸೀಟ್ ಹೈಟು ಮಾಮೂಲಿ ಕಾಮನ್ ಆಗಿನೇ 770 ಸಿಗುತ್ತೆ. ಮತ್ತು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟಿದೆ 5.1 ಲೀಟರ್, ಅಂದರೆ 5 ಲೀಟ್ರು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟಿದೆ 7.91 BHP ಸಿಗುತ್ತೆ. ಸೊ ಜೊತೆಗೆ ಇದರಲ್ಲಿ ನಮಗೆ ಏನಪ್ಪ ಫೀಚರ್ಗಳು ನೋಡ್ಬೋದು ಅಂದರೆ, ಮತ್ತೆ ಇದರಲ್ಲಿ ಜಾಸ್ತಿ ಅಷ್ಟೊಂದು ಏನು ಜನರಲ್ ಆಗಿ ಫೀಚರ್ಗಳಿಲ್ಲ. ಅದೇ ನಾವು ನೋಡ್ದಂಗೆ ಇಂಜಿನ್ ಒಂದು 113.3, ಮ್ಯಾಕ್ಸ್ ಪವರ್ ನಾವು 7.9 BHP ಅಂದರೆ 6,500 RPM, ಮ್ಯಾಕ್ಸ್ ಟರ್ಕೋ 9.8 Nm ಅಂದರೆ 5,000 RPM. ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟಿದೆ 82 ಇಂದ 85 ಟಾಪ್ ಸ್ಪೀಡ್ ಲಾಸ್ಟ್ ಅಷ್ಟೇ ಕೊಟ್ಟಿರೋದು, ಜಾಸ್ತಿ ಹೋಗೋದಿಲ್ಲ ಇದು. ಮತ್ತು ಬ್ರೇಕ್ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟು SBT ಆಗಿರುತ್ತೆ. ಮತ್ತು ಫ್ರಂಟ್ ಬ್ರೇಕ್ ಸಿಸ್ಟಮ್ ಬಂದ್ಬಿಟ್ಟು ಡ್ರಮ್ಮು. ಸೊ ಏನಂದರೆ ನಾವು ಮಾತಾಡ್ತೀವಿ ಡ್ರಮ್ಮು OBD 2B ಇವಾಗ ಬೈಕು. ಸೊ ಇದ್ರದ್ದು ವೆಯ್ಟು ಗೀಟು ಹೈಟು ಎಲ್ಲ ನೋಡೋದು. ಮತ್ತು ಇದ್ರದ್ದು ವ್ಯಾರಂಟಿ ಸರ್ವಿಸ್ ನೋಡ್ಕೊಬಂದ್ಬಿಡೋಣ. ಸ್ಟ್ಯಾಂಡರ್ಡ್ ವ್ಯಾರಂಟಿ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಇಂಜಿನ್ 5 ಇಯರ್ಸ್ ಇಲ್ಲಾಂದರೆ 15,000 ಕಿಲೋಮೀಟರ್ವರೆಗೂ ಕೊಟ್ಟಿದ್ದಾನೆ. ಆಫ್ಟರ್ ಮತ್ತು ಫಸ್ಟ್ ಸರ್ವಿಸ್ಸು 500 ಇಂದ 750, ಇಲ್ಲ ಅಂದರೆ 60 ಡೇಸ್ 2 ಮಂತ್ ಒಳಗಡೆ ಮಾಡಿಸ್ಕೊಬೇಕು. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 5,500 ಇಂದ 6,000 ಕಿಲೋಮೀಟ್ರ್, ಅಂದರೆ 180 ಡೇಸ್ ಒಳಗಡೆ ಮಾಡಿಸ್ಬೇಕು. ಥರ್ಡ್ ಸರ್ವಿಸ್ ಬಂದುಬಿಟ್ಟಿದ್ದೆ 11,500 ಇಂದ 12,000 ಕಿಲೋಮೀಟ್ರ್, ಇಲ್ಲ 365 ಡೇಸು. ಇವೇ ಲಾಂಗ್ ಕೊಟ್ಟಿದ್ದಾನೆ ಗುರು, ಏನಕ್ಕೆ ಅಂತ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಮತ್ತು ಇದು ಬಂದುಬಿಟ್ಟಿದ್ದೆ ಡಿಸ್ಪ್ಲೇ, ಡಿಜಿಟಲ್ ಡಿಸ್ಪ್ಲೇನೇ ನಾವು ಮಾತಾಡ್ತಿರೋ ವೆಹಿಕಲ್ ಈಗ. ಸೊ ಇದರಲ್ಲಿ ಅನಲಾಗ್ ಡಿಸ್ಪ್ಲೇನೂ ಸಿಗುತ್ತೆ. ಡಿಜಿಟಲ್ ಡಿಸ್ಪ್ಲೇ ಟೈಪ್ ಬಂದರೆ ನಾವು ನೋಡೋದು LCD ಡಿಜಿಟಲ್ ಡಿಸ್ಪ್ಲೇ ಟೈಪ್ ಆಗಿರುತ್ತೆ.
ಸೊ ಜನರಲ್ ಆಗಿ ನಮಗೆ ಇದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಮೊಫೆಟೋ ವೆಹಿಕಲ್ ಬಗ್ಗೆ ಇವಾಗ ನಾವೇನಪ್ಪ ಹೇಳ್ಬೋದು ಅಂದರೆ, ಜನರಲ್ ಆಗಿ ಇವಾಗಿರೋ ಪ್ರೆಸೆಂಟ್ ಇರೋ ಮೊಫೆಟೋ ವೆಹಿಕಲ್ಗಳಲ್ಲಿ ಇದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇದು ನಮ್ಮ ಇವಾಗ ಪ್ರೆಸೆಂಟು ರನ್ನಿಂಗ್ ಸೇಲ್ಸ್ ಮಾರ್ಕೆಟಿಂಗಲ್ಲಿರೋ ಪ್ರಕಾರ ನಂಬರ್ 3 ಇರೋದ್ರಲ್ಲಿ ಇದೇನೇ ಬೆಸ್ಟ್ ಜುಪಿಟರೇನೆ. ಸೊ ಜೊತೆಗೆ ಚೆನ್ನಾಗಿದೆ, ಲುಕ್ ವೈಸ್ ಚೆನ್ನಾಗಿದೆ. ಬಟ್ ಏನಂದ್ರೆ ಇವಾಗ ಬರೋ ಬೈಕ್ ಎಲ್ಲ ಇನ್ನೂ ಮಸ್ತ್ ಅಲ್ಟಿಮೇಟ್ ಲುಕ್ಕಲ್ಲಿದೆ ಗುರು. ಅದ್ರದ್ದೆಲ್ಲ ಫೋಟೋನ ಹಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಡಿಸೈನ್ಗಳು ಇವಾಗ ಬರ್ತಿರೋದು TFT ಡಿಸ್ಪ್ಲೇನು ಕೂಡ ತೋರಿಸ್ತಾ ಹೋಗ್ತಿರ್ತೀನಿ. ಸಖತ್ತಾಗಿದೆ ಗುರು. ಸೊ ಬೈ ಮಾಡೋಕ್ಕೆ ಮೊದಲೇ ಒಂದ್ಸಲ ಚೆಕ್ ಮಾಡಿ. ಏನಂದರೆ ಒಂದು 5,000 10,000 ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು ಕಡಿಮೆಗೆ ಬರೋಕೆ ಹೋಗ್ಲಿ. ಬೆಟರ್ ಜಾಸ್ತಿ ಇತ್ತು ಅಂದರೆ ನಾವಿಗೇಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಅಪ್ಗ್ರೇಡ್ ಫುಲ್ಲು ಸಖತ್ತಾಗಿ ಕೊಟ್ಟಿರ್ತೀನಿ. ಸೊ ಅದರಲ್ಲೂ ಬೈ ಮಾಡೋದಕ್ಕೆ ನೋಡಿ ಸಖತ್ತಾಗಿದೆ ಬೈಕ್ ಅಂತೂ. ಇನ್ನೊಂದೇನಪ್ಪ ಅಂದರೆ ರಫ್ ಆ್ಯಂಡ್ ಟಫ್ ಯೂಸ್ಗೆಲ್ಲ ಇದನ್ನು ಬೇಜಾನ್ ಯೂಸ್ ಮಾಡ್ತಾರೆ. ನಾನು ಸುಮಾರು ಕಡೆ ನೋಡಿರ್ತಾರೆ ಎಲ್ಲ ಈ ಲೋಡ್ ಹೊಡಿಯೋದಕ್ಕೆ ಓವರ್ಲೋಡ್ ಏನಿರುತ್ತೆ ರಫ್ ಆ್ಯಂಡ್ ಟಫ್ ಅಂಗಡಿ ಸಾಮಾನುಗಳು ಐಟಮ್ಗಳು. ಸೊ ಈ ಹಳ್ಳಿ ಕಡೆ ಆದರೆ ಸೊಪ್ಪು ಗಿಪ್ಪು ಹುಲ್ಲೆಲ್ಲ ಹೊಡಿಯೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಸ್ವಿಗ್ಗಿ ಡೆಲಿವರಿಗೆಲ್ಲ ಆರಾಮಾಗಿ ಕಂಫರ್ಟಬಲಾಗಿ ಯೂಸ್ ಮಾಡ್ಬೋದು. ಸೊ ಇವೆಲ್ಲ ಏನಪ್ಪ ಅಂದರೆ ಸಿಟಿ ವೈಸಲ್ಲಿ ಹೋದಾಗ ಬೆಸ್ಟು ಕಂಫರ್ಟಬಲಾಗಿ ಯೂಸ್ ಮಾಡ್ಕೊಳ್ಬೋದು ಯಾವುದನ್ನ, ಈ ಮೊಫೆಟೋ ಸ್ಕೂಟರ್ಗಳನ್ನ. ಸೊ ಏನಂದರೆ ಇದರಲ್ಲಿ ಬೆನಿಫಿಟ್ಟು ಗೇರ್ ತೆಗಿಬೋದು, ಗೇರ್ ಹಾಕ್ಬೋದು ಅನ್ನೋದು ಇರೋದಿಲ್ಲ. ಸುಮ್ಮನೆ ಎಷ್ಟು ಲೀಟ್ರ್ ಕೊಟ್ಕೊಂಡು ಆರಾಮಾಗಿ ಕುಂತ್ಕೊಂಡು ಹೋಗ್ತಾ ಇರ್ಬೋದು ರಾಜನ್ ಥರ. ಸೊ ಹಂಗಾಗಿ ಸಿಟಿ ವೈಸಿಗೆ ಬಂದಾಗ ಇವು ಬೆಸ್ಟ್ ಬೈಕ್ ಸ್ಕೂಟರ್ಗಳು ಅಂತ ಹೇಳ್ಬೋದು. ಸೊ ಡಿಸೈನ್ ವೈಸಲ್ಲಿ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಡಿಸೈನ್ಗಿನ್ನ ಇವಾಗ ಬರೋ ಡಿಸೈನ್ ಏನಿದೆ ಈ ಜುಪಿಟರ್ TVS ಜುಪಿಟರ್ಗಳಲ್ಲಿ, ಸೊ ಮಸ್ತಾಗಿದೆ ಗುರು. ಒಳ್ಳೆ ಅಟ್ರಾಕ್ಟಿವ್ ಡಿಸೈನ್ ಇದೆ. ಮೊದಲೆಲ್ಲ ಒಳ್ಳೆ ಬಾತ್ಗಳಿಗೆ ಬಿಟ್ಟಂಗೆ ಬಿಡ್ತಾ ಇದೆ. ಸೊ ಇವಾಗ ಬರೋ ಡಿಸೈನ್ ಎಲ್ಲ ಫುಲ್ಲು ಅಟ್ರಾಕ್ಟಿವ್ ಆಗಿ ಸಖತ್ತಾಗಿ ಬಿಡ್ತಿದ್ದಾನೆ. ಹೆಂಗೆ ಅಂದರೆ ಇವು ಆಕ್ಟಿವಾ ಏನಿದೆ ಆಕ್ಟಿವಾ ಥರನೇ ಡಿಸೈನ್ ಸ್ವಲ್ಪ. ಬಟ್ ಏನಂದರೆ ಇನ್ನೂ ಚೆನ್ನಾಗಿದೆ ಗುರು. ಇನ್ನೂ ಚೆನ್ನಾಗಿದೆ ಅಂದರೆ ಇವಾಗ ನಾವು EV ವೆಹಿಕಲ್ಸ್ ಏನು ನೋಡ್ತೀವಿ ಡಿಸೈನು, ಅದೇ ಥರ ಡಿಸೈನ್ಗಳಲ್ಲಿ ಸಿಗ್ತಾ ಇರ್ತವೆ. ಸೊ ಬೈ ಮಾಡೋರು ಮಾಡಿ, ಚೆನ್ನಾಗಿದೆ ಬೆಸ್ಟು. TVS ಆಗಿರೋದ್ರಿಂದ ಇಂಜಿನ್ನು ಒಂದು ರೇಂಜಿಗೆ ಓಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬೈ ಬೈ.